ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ದಿನದಿಂದ ದಿನಕ್ಕೆ ರಾಜಕೀಯದಲ್ಲಿ ಬೆಳವಣಿಗೆ ಬೇರೆ ರೀತಿಯ ಹಂತಕ್ಕೆ ಹೋಗ್ತಾ ಇದೆ. ನಿಜಕ್ಕೂ ನಡೀತಾ ಇರುವಂತಹದ್ದ ವಿಚಾರ ಏನು, ರಾಜಕೀಯದಲ್ಲಿ ಏನೆಲ್ಲ ಭವಿಷ್ಯಗಳು ಆಗ್ತಾ ಇದೆ, ಡಿ ಕೆ ಶಿ ಸರ್ಕಾರ ಬಂದ ಮೇಲೆ ಬದಲಾವಣೆಗಳು ಏನೇನು ಆಗ್ತಾ ಇದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಲಾರಿಟಿಯಾಗಿ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ಬಹಳಷ್ಟು ಗ್ಯಾರಂಟಿ ಯೋಜನೆಗಳಿಗೆ ಪ್ರಮುಖವಾಗಿ ಆದ್ಯತೆ ಕೊಟ್ಟಿದ್ರು. ಅದು ಒಂದು ಕಡೆ ಆದರೆ, ಡಿ ಕೆ ಶಿವಕುಮಾರ್ ಅವರು ಇನ್ನಷ್ಟು ಬದಲಾವಣೆಗಳನ್ನು ತರುವ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಕೆಲವೊಂದಿಷ್ಟು ನಿರ್ಧಾರ ಕೂಡ ಆಗಿದೆ. ಆದರೆ ಸಿದ್ದರಾಮಯ್ಯ ಏಕಾಏಕಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಂಥ ಕೆಲವೊಂದಿಷ್ಟು ಬೇಸರಗಳು, ಕೆಲವೊಂದಿಷ್ಟು ಮಾತುಕತೆಗಳು ನಡೆದಿದ್ವು. ಈ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಎಲ್ಲವನ್ನ ಒಪ್ಪಿಗೆಯನ್ನು ಪಡ್ಕೊಂಡು ರಾಜೀನಾಮೆಯನ್ನು ಪಡೆದು ತನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಲಂಕರಿಸಿದಂಥ ಡಿ ಕೆ ಶಿವಕುಮಾರ್ ಪದಗ್ರಹಣ ಮಾಡಿ ಎರಡೇ ಕ್ಷಣದಲ್ಲಿ ಚೇಂಜ್ ಆಗಿಬಿಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಅವರ ವಾದ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ರು, ಏನು ಮಾಡಿದ್ರು ಅನ್ನೋದನ್ನ ನೋಡ್ತಾ ಹೋದರೆ, ತಾನು ಸಿ ಎಂ ಆದ ಬೆನ್ನಲ್ಲೇ ಅಧಿಕಾರ ಅವಧಿಯನ್ನು ಪೂರ್ಣಾವಧಿಗೊಳಿಸಬೇಕು ಅಂತ ಇದ್ದಂಥ ಡಿ ಕೆ ಶಿವಕುಮಾರ್ಗೆ ಹೇಳ್ತಾ ಇದ್ದಂಥ ಸಿದ್ದರಾಮಯ್ಯನವರು ಈಗ ಜೊತೆಯಲ್ಲೇ ಕೂತ್ಕೊಂಡು ಪಕ್ಷದ ಪ್ರಾಮಾಣಿಕ ನಿಷ್ಠೆಯನ್ನು ಕೆಲಸ ಮಾಡಿದಂಥ ಸಿದ್ದರಾಮಯ್ಯನವರಿಗೆ ಇವತ್ತು ರಾಜೀನಾಮೆಯನ್ನು ಕೊಡಿಸ್ಬಿಟ್ಟಿದ್ದಾರೆ. ಹೈಕಮಾಂಡ್ ನಿರ್ಧಾರ ಮಾಡಬೇಕಿತ್ತು, ಆದರೆ ಯಾಕೆ ಮೊದಲೇ ಕೊಡಬಾರ್ದಿತ್ತು ಸಿ ಎಂ ಸ್ಥಾನವನ್ನು. ಆದರೆ ಮೊದಲೇ ಕೊಡಬಾರ್ದಿತ್ತು ಅನ್ನೋದಕ್ಕಿಂತಲೂ ಡಿ ಕೆ ಶಿವಕುಮಾರ್ಗೆ 2 ವರ್ಷಗಳು ಇದ್ದಾಗ ಮಾತ್ರ ಕೊಟ್ಟಿದ್ದಾರೆ ಅನ್ನೋದು ಕೆಲವೊಂದಿಷ್ಟು ಅನುಮಾನಗಳು ಸ್ಟಾರ್ಟ್ ಆಗಿದೆ. ಸೊ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಅವರು ಸಚಿವ ಸಂಪುಟದ ಶಾಸಕ ಸಚಿವರಿಗೆಲ್ಲರೂ ಕೂಡ ಖಾತೆ ಹಂಚಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಕೆಲವೊಂದಿಷ್ಟು ವಿಚಾರಗಳು ಕೂಡ ಬಯಲಾಗ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಆಪ್ತರನ್ನೆಲ್ಲರನ್ನು ಕೂಡ ತೆಗೆದು ಹಾಕಿದ್ದಾರೆ. ಇದು ಸಿದ್ದರಾಮಯ್ಯ ಅವರ ಆಪ್ತರೆಲ್ಲರೂ ಕೂಡ ಸಚಿವ ಸ್ಥಾನದಿಂದ ತೆಗೆದು ಹಾಕಿದ್ದಾರೆ. ಈ ವಿಚಾರವಾಗಿ ಸಿದ್ದರಾಮಯ್ಯ ಅವರಿಗೆ ಬೇಸರವನ್ನು ಉಂಟು ಮಾಡಿದೆ. ಇದಕ್ಕಾಗಿ ಡಿ ಕೆ ಶಿವಕುಮಾರ್ಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ಗೆ ಇಲ್ಲ ಸಲ್ಲದ ದುರಂಕಾರ ಹೆಚ್ಚಾಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಇವತ್ತು ದಿಢೀರ್ ತನ್ನ ಆಪ್ತರ ಬಳಿ ಮಾತುಕತೆಯನ್ನು ಚರ್ಚೆ ಮಾಡಿ ಪಕ್ಷವನ್ನು ಬಿಡುವ ನಿರ್ಧಾರವನ್ನು ಮಾಡಿ ರಾಜೀನಾಮೆ ಕೊಡುವಂತ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನಿಜಕ್ಕೂ ಡಿ ಕೆ ಶಿವಕುಮಾರ್ಗೆ ಸಖತ್ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಡಿ ಕೆ ಶಿ ಸರ್ಕಾರ ಇದ್ರೂ ಕೂಡ ಯಾವ ಕೆಲಸವೂ ಕೂಡ ಆಗದೆ ಶೂನ್ಯ ಬೇಳೆಯಲ್ಲಿ ಆಗುವಂತ ಕೆಲಸ ಆಗುತ್ತೆ ಅನ್ನೋದನ್ನ ಸಿದ್ದರಾಮಯ್ಯನವರು ಮಾಡಿ ತೋರಿಸ್ತಾ ಇದ್ದಾರೆ. ಅನುಭವಿ ರಾಜಕಾರಣಿ, ಅನುಭವಿ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರು ಇದೀಗ ಏಕಾಏಕಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು ಯಾಕೆ, ಅವರಿಗೆ ಎಷ್ಟು ಮನಸ್ಸಿಗೆ ನೋವಾಗಿರಬೇಕು ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಸದ್ಯ ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ತನ್ನ ಬದಲಾವಣೆಗಳನ್ನು ಏನೆಲ್ಲ ಮಾಡ್ತಾರೆ ಅಂದರೆ, ಅಧಿಕಾರದ ಸಿಕ್ಕ ಮೇಲೆ ಅವರೇ ಬದಲಾಗಿರ್ತಾರೆ. ಸದ್ಯಕ್ಕೆ ಸಚಿವ ಸಂಪುಟ ಸ್ಥಾನದಲ್ಲಿ ಖ್ಯಾತಿ ತೆಗಿತಾ ಇರುವಂತಹ ಸಚಿವರೆಲ್ಲರೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಅವರಿಗೆ ಖಾತೆ ಬೇಕು, ಆದರೆ ಸಿದ್ದರಾಮಯ್ಯ ಅವರ ಆಪ್ತರ ಸಚಿವರೆಲ್ಲರೂ ಕೂಡ ಹೊರತಳ್ಳಿದ್ದಾರೆ. ಇದು ಸಿದ್ದರಾಮಯ್ಯನವರಿಗೆ ಬೇಸರ ತರಿಸಿರುವಂತಹ ವಿಚಾರ. ಆ ಕಾರಣಕ್ಕಾಗಿ ಇವತ್ತು ಏಕಾಏಕಿ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ರಾಜೀನಾಮೆಯನ್ನು ಕೊಟ್ಟು ಡಿ ಕೆ ಶಿವಕುಮಾರ್ಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ದೊಡ್ಡ ಪ್ಲಾನ್ ಮಾಡಿದ್ದಾರೆ. ಏನು ಪ್ಲಾನ್ ಮಾಡಿದ್ರು? ಬಿಜೆಪಿಗೆ ಸೇರಿಕೊಂಡು ಮೈತ್ರಿ ಸರ್ಕಾರದ ಮೂಲಕ ನೆಕ್ಸ್ಟ್ ಸಿಎಂ ಆಗುವ ನಿರ್ಧಾರ ಮಾಡಿದ್ದಾರೆ. ಸದ್ಯಕ್ಕೆ ಅದು ಆಗುತ್ತಾ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಸೊ ಅದು ಮುಂದಿನ ಭಾಗ, ಮುಂದಿನ ರಾಜಕೀಯದಲ್ಲಿ ಅದು ಅನುಕೂಲ ಆಗುವಂಥದ್ದು ಹೈಕಮಾಂಡ್ ನಿರ್ಧಾರ, ಬಿಜೆಪಿ ಪಕ್ಷದಲ್ಲಿ ಅಧ್ಯಕ್ಷರ ಕೆಲವೊಂದಿಷ್ಟು ವಿಚಾರವೂ ಕೂಡ ಇರುತ್ತೆ. ಸದ್ಯ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕು ಅಂತವನ್ನ ಬಿಟ್ಟು ಇವತ್ತು ಸಚಿವರ ಜೊತೆ ಮಾತುಕತೆ ನಡೆಸುವಂಥದ್ದು, ರೆಸಾರ್ಟ್ಗೆ ಹೋಗಿ ಮೀಟಿಂಗ್ ಮಾಡೋ ಅಂಥದ್ದು, ಇದು ಡಿ ಕೆ ಶಿವಕುಮಾರ್ ಮಾಡ್ತಿರುವಂಥದ್ದು. ಅಲ್ಲಿ ಕೆಲವೊಂದಿಷ್ಟು ರೈತರೆಲ್ಲರೂ ಕೂಡ ಡಿ ಕೆ ಶಿ ಮೇಲೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಟೌನ್ಶಿಪ್ ಒಂದು ಜಮೀನನ್ನು ಇದು ಮಾಡಿಕೊಂಡು ರೈತರ ಜಮೀನನ್ನು ಕಬಳಿಸುವ ವಿಚಾರದಲ್ಲಿ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಆರೋಪಗಳು ಡಿ ಕೆ ಶಿವಕುಮಾರ್ ಮೇಲೆ ಬರ್ತಾ ಇದೆ.
ಆದರೆ ಇವೆಲ್ಲವನ್ನ ಬಿಟ್ಟು ಇವತ್ತು ಡಿ ಕೆ ಶಿ ನಡೆದಿದ್ದೇ ಹಾದಿ ಅನ್ನೋ ರೀತಿಯಲ್ಲಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಇರುವಂಥದ್ದು ನಿಜಕ್ಕೂ ಈ ಒಂದು ಸರ್ಕಾರಕ್ಕೆ ತಕ್ಕ ಪಾಠವನ್ನು ಮುಂದಿನ ಮತದಾರರು ಕೊಡ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆ ವಿಚಾರವಾಗಿಯೇ ಈ ವಿಚಾರವನ್ನು ಅರಿತುಕೊಂಡಂತಹ ಸಿದ್ದರಾಮಯ್ಯನವರು ಇವತ್ತು ಮುಂಚಿತವಾಗಿಯೇ ತರ ಪ್ಲಾನ್ ಅನ್ನು ಮಾಡಿಕೊಂಡು ಪಕ್ಷವನ್ನು ಬಿಡುವ ನಿರ್ಧಾರವನ್ನು ಮಾಡಿ ರಾಜೀನಾಮೆಯನ್ನು ಕೊಟ್ಟು ಮುಂದಿನ ಭವಿಷ್ಯಕ್ಕಾಗಿ ಬಿಜೆಪಿ ಸೇರ್ಪಡೆಯನ್ನು ಮಾಡಿಕೊಂಡಿದ್ದಾರೆ. ಇದು ನಿಜಕ್ಕೂ ನಡೆದಿರುವಂತಹ ಮಾತುಕತೆ ಆಗಿದೆ ಅಂತೆ. ನಿಜಕ್ಕೂ ಬಿಗ್ ಅಪ್ಡೇಟ್ಸ್ ಅನ್ನ ನೋಡ್ತಾ ಇದ್ದಂತಹ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಶಾಕ್ ಆಗಿದ್ದಾರೆ. ನಿಜಕ್ಕೂ ಏನ್ ಮಾಡಿದೆ ಅನ್ನೋದು ಅವರಿಗೆ ಅರ್ಥ ಆಗಿಲ್ಲ. ಇಂತಹ ರಾಜಕೀಯ ಬೆಳವಣಿಗೆಗಳು ಅಲ್ಲಲ್ಲೇ ನಡೀತಾ ಇದೆ. ಸದ್ಯಕ್ಕೆ ಇವತ್ತು ಸಿದ್ದು ಅವರ ಆಪ್ತರೆಲ್ಲರೂ ಕೂಡ ಹೊರಬರುವ ನಿರ್ಧಾರ ಮಾಡಿದ್ದಾರೆ. ಜಮೀರ್ ಖಾನ್ ಆಗಿರ್ಬೋದು, ಸಂತೋಷ್ ಲಾಡ್ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಶಿವಲಿಂಗೇಗೌಡರಾಗಿರ್ಬೋದು, ಏನೋ ಹಲವಾರು ಶಾಸಕರೆಲ್ಲರೂ ಕೂಡ ಸಿದ್ದರಾಮಯ್ಯ ಬಣದ ಎಲ್ಲ ಪ್ರಭಾವಿಗಳು ಕೂಡ ಆಚೆ ಬರ್ತಾ ಇದ್ದಾರೆ. ನಿಜಕ್ಕೂ ಡಿ ಕೆ ಶಿವಕುಮಾರ್ಗೆ ದೊಡ್ಡ ಆಘಾತ ಆಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪತನ ಆಗುತ್ತೆ. ಕಾಂಗ್ರೆಸ್ ಪಕ್ಷದ ಪ್ರಭಾವಿಗಳೆಲ್ಲರೂ ಆಚೆ ಬಂದರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳುತ್ತೆ. ಮುಂದಿನ ಚುನಾವಣೆ ಎದುರಿಸಲಿಕ್ಕೆ ಕಷ್ಟ ಆಗುತ್ತೆ, ಅಧಿಕಾರಕ್ಕೆ ಬರೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಇದೀಗ ಸಿದ್ದರಾಮಯ್ಯನವರು ಮಾಡ್ತಿರುವಂಥ ಪ್ಲಾನ್ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ. ಅವರ ಅಭಿಮಾನಿಗಳು, ಅವರ ಆಪ್ತರು, ಅವರ ಮತದಾರರು. ಸೊ ಡಿ ಕೆ ಶಿವಕುಮಾರ್ ಇದಕ್ಕೆ ಶಾಕ್ ಆಗಿದ್ದಾರೆ. ನಿಜಕ್ಕೂ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಬೇಕಾಗುತ್ತೆ ಡಿ ಕೆ ಶಿವಕುಮಾರ್. ಇದನ್ನ ಮುಂದುವರಿಸ್ತಾ ಹೋದ್ರೆ ಕಾಂಗ್ರೆಸ್ ಪಕ್ಷ ಸುಳಿವೇ ಇಲ್ಲದಂತೆ ಮಾಡಿಬಿಡ್ತಾರೆ. ಸೊ ಪ್ರಭಾವಿಗಳನ್ನ ನೀವು ಈ ರೀತಿಯಾಗಿ ಮನಸ್ಸಿಗೆ ನೋವುಂಟು ಮಾಡಿದರೆ ನಿಜಕ್ಕೂ ಕಾಂಗ್ರೆಸ್ ಪಕ್ಷ ಉಳಿಗಾಲವೇ ಇಲ್ಲ ಅನ್ನೋದು ಇತಿಹಾಸ ನಾವು ಬರೆದು ಬಿಡಬೇಕಾಗುತ್ತೆ. ಸೊ ಪ್ರಭಾವಿಗಳನ್ನ ಪ್ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜಕೀಯದ ವ್ಯವಸ್ಥೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗಬೇಕು, ಏನೆಲ್ಲ ಯೋಜನೆಗಳಾಗಬೇಕು, ಇದರ ಬಗ್ಗೆ ಏನು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಚರ್ಚೆ ಮಾಡಬೇಕು ವಿನಃ ಅವರಿಗೆ ಇಷ್ಟ ಬಂದಂತೆ ಅಧಿಕಾರವನ್ನು ಕೊಡೋದು, ಇಷ್ಟ ಬಂದಂಥವರಿಗೆ ಸಚಿವ ಸ್ಥಾನವನ್ನು ಕೊಡೋದು, ಇದು ಜನ ಒಪ್ಪುವುದಿಲ್ಲ ಅನ್ನೋದು ನೀವು ತಿಳ್ಕೊಬೇಕಾಗುತ್ತೆ. ಸದ್ಯ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆಯನ್ನು ಕೊಟ್ಟು ಹೊರ ಬಂದಿದ್ದಾರೆ. ಬಿಜೆಪಿ ಸೇರ್ಪಡೆ ಮಾಡಿಕೊಳ್ಳುವ ಮಾತುಕತೆ ಕೂಡ ನಡೀತಾ ಇದೆ. ಸದ್ಯಕ್ಕೆ ಬಿಜೆಪಿ ಪ್ರಭಾವಿ ಅಧ್ಯಕ್ಷರ ಜೊತೆ ಮಾತುಕತೆ ಆಗಿದೆ. ಸೊ ಯಡಿಯೂರಪ್ಪ ಅವರ ಜೊತೆ ಮಾತುಕತೆ ಆಗಿದೆ. ಆದರೂ ಹೈಕಮಾಂಡ್ ಕೇಂದ್ರದ ಮೋದಿ ಮತ್ತು ಅಮಿತ್ ಶಾ ಜೊತೆ ಕೂಡ ಮಾತುಕತೆ ನಡೆಸಿದ್ದಾರೆ ಅನ್ನೋಂಥದ್ದು ವಿಚಾರ ಇದೀಗ ಬಯಲಿಗೆ ಬರ್ತಾ ಇರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಈ ವಿಚಾರದ ಬಗ್ಗೆ ದೊಡ್ಡ ಸುದ್ದಿ ಆಗಬಹುದು, ಇಲ್ಲ ಅಲ್ಲಿಗೆ ಫುಲ್ ಸ್ಟಾಪ್ ಕೂಡ ಇಡಬಹುದು. ಸೊ ಡಿ ಕೆ ಶಿವಕುಮಾರ್ ನಿರ್ಧಾರವನ್ನು ಬದಲಿಸಿಕೊಂಡ್ರೆ ಸಿದ್ದರಾಮಯ್ಯನವರ ಒಂದು ನಿರ್ಧಾರ ಸರಿಯಾಗುತ್ತೆ ಅನ್ನೋದು ಇಲ್ಲಿನ ಆಪ್ತರು ಮಾತನಾಡ್ಕೊಳ್ತಿರುವಂಥದ್ದು. ಸೊ ನೋಡೋಣ, ಅಲ್ಲಿವರೆಗೂ ನೋಡ್ತಾ ಇರಿ. ರಾಜಕೀಯದ ಹೆಂಚಿಂಚು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಏನೆಲ್ಲ ಬದಲಾವಣೆಗಳಾಗ್ತವೆ, ಏನೆಲ್ಲ ಕಾಂಟ್ರವರ್ಸಿಗಳಾಗ್ತವೆ ಅನ್ನೋದನ್ನು. ಸೊ ನೀವು ಕೂಡ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡ್ಕೊಳ್ಳಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.